ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎತ್ತಿನ ಗಾಡಿಯಲ್ಲಿ ಮೂಲಕ ಎಲ್ಲ ಬಂದು ಧರಣಿಯನ್ನು ಮಾಡ್ತಾರೆ. ನೋಡಿ, ಬಿ ಜೆ ಪಿಯವರು ಪ್ರೊಟೆಸ್ಟ್ ಮಾಡಲಿ, ಅದವರ ಅಧಿಕಾರ ಇದೆ. ಆ್ಯಸ್ ಆಪೋಸಿಷನ್ ಅವರಿಗೆ ಸರ್ಕಾರಕ್ಕೆ ಸವಾಲು ಕೇಳೋದು ಸಂಪೂರ್ಣವಾದಂಥ ಹಕ್ಕಿದೆ. ಆದರೆ ಜನರ ಸವಾಲುಗಳನ್ನ ಇವ್ರು ಯಾವಾಗ ಉತ್ತರ ಕೊಡ್ತಾರೆ? ಈಗ 97 ರೂಪಾಯಿ ತನಕ ತಂದಿದ್ಯಾರು? ಈಗ ಇನ್ಕ್ರೀಸ್ ಆಗಿರೋದು 3 ರೂಪಾಯಿ. 97 ತನಕ ಬಂದಿದ್ಯಾರು? ಇನ್ಫ್ಲೇಷನ್ ಇವಾಗ ಹೈಯೆಸ್ಟ್ ಇದೆ ನಮ್ಮ ದೇಶದಲ್ಲಿ ಸ್ವತಂತ್ರ ಆದಮೇಲೆ. ಈ ಮಟ್ಟಕ್ಕೆ ಇನ್ಫ್ಲೇಷನನ್ನು ತಂದಿದ್ಯಾರು? ಮತ್ತು 2023-24 ಇಸ್ವಿನಲ್ಲಿ ಎಲ್ಲ ತೈಲ ಕಂಪನಿಗಳ ಪ್ರಾಫಿಟ್ಟು 82,000 crores ಇದೆ. ಅದ್ರ ಬೆನಿಫಿಟ್ ಏನಾದರೂ ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರಾ ಕೇಂದ್ರ ಸರ್ಕಾರದವರು? ಸೆಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದ್ರದ್ದು ಏನಾದರೂ ಬೆನಿಫಿಟ್ ನಮ್ಗೆ ಕೊಟ್ಟಿದ್ದಾರಾ? ಈ ರಷ್ಯಾಯಿಂದ $3.6 ಬಿಲಿಯನ್ ನೀವು ಲಾಭ ಮಾಡಿದ್ದೀರಾ. ಏನು, ರಷ್ಯಾಯಿಂದ ನೀವು ಕಡಿಮೆ ಬೆಲೆಯಿಂದ ತೊಗೊಂಡಿದ್ದಕ್ಕೆ ಅದು ಏನಾದರೂ ಲಾಭ ನೀವು ಶ್ರೀಸಾಮಾನ್ಯನಿಗೆ ಕೊಟ್ಟಿದ್ದೀರಾ? ಇವೆಲ್ಲ ಯಾವಾಗ ಉತ್ತರ ಕೊಡ್ತಾರೆ? ಮತ್ತು ಇವತ್ತು ಆಂಧ್ರದಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿ ಎಷ್ಟಿದೆ? ಅಲ್ಲಿ 105, 106 ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸ್ನಲ್ಲಿ 110 ರೂಪಾಯಿ ತನಕ ಪ್ರತಿ ಲೀಟ್ರ್ ಹೋಗಿದೆ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈಗ ಇವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಟಲಿಕ್ಕೆ ದುಡ್ಡು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಇವರು ನಮಗೆ ವಾದ ಮಂಡಿಸ್ತಾರೆ. ನಾವು ಬೆಲೆ ಏರಿಕೆ ಮಾಡಿದಾಗ ಅದನ್ನು ಭಾಳ ವರ್ಷದ ಆದಮೇಲೆ ಅದು ಯಾರಿಗೋಸ್ಕರ ಹೋಗ್ತಾ ಇದೆ? ನೀವು ಮಾಡಿದಾಗ ದೇಶ ಕಟ್ಟಲಿಕ್ಕೆ, ನಾವು ಮಾಡಿದ್ರೆ ದೇಶ ಹಾಳಾಗುತ್ತಾ? ಇದ್ರ ಬಗ್ಗೆನೂ ಉತ್ತರ ಕೊಡಲಿ ಅವರು. ಇದ್ರದ್ದು ಸಂಪೂರ್ಣವಾಗಿ ಏನು ಅಂಕಿಅಂಶಗಳಿದೆ ನಾಳೆ ನಾನು ಎಲ್ಲ ತಮ್ಮ ಮುಂದೆ ಇಡ್ತೀನಿ. ಆದರೆ ಈ ಪ್ರಶ್ನೆಗಳಿಗೆ ಕೂಡ ಅವರು ಉತ್ತರ ಕೊಡಲಿ. ಈ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳೋಕ್ಕೆ ನೋಡಿ, ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರಿಗಿರ್ಬೋದು, ಫಲಾನುಭವಿಗಳು ಯಾರು ಸರ್? ಕನ್ನಡಿಗರು ತಾನೆ. ದುಡ್ಡು ಏನು ಯಾರಾದ್ರು ಸಿದ್ದರಾಮಯ್ಯ ಅವರು ಮನೆಗೆ ತೊಗೊಂಡು ಹೋಗ್ತಾರಾ? ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ತೊಗೊಂಡು ಹೋಗ್ತಾರಾ? ಎಲ್ಲನೂ ಕೂಡ ರಾಜ್ಯ ಕಟ್ಟೋದಕ್ಕೆ ಉಪಯೋಗ ಆಗುವಂಥ ಕಾಮಗಾರಿಗಳೇ ತೊಗೋಬೇಕಲ್ವ? ಬಿ ಜೆ ಪಿಯವ್ರು ಫಸ್ಟ್ ಹೇಳಲಿ, ಯಾಕೆ ಇಷ್ಟೊಂದು ಲಾಭ ಮಾಡಿದ್ರಲ್ಲ? ಏನು IOCL ಇರ್ಬೋದು, BPCL ಇರ್ಬೋದು, ನಿಮ್ಮ HP ಕಂಪನಿ ಇರ್ಬೋದು, ಎಲ್ಲ ಈ ಆಯಿಲ್ ಕಂಪನೀಸು ಇಷ್ಟೊಂದು ಲಾಭ ಮಾಡಿದ್ದಾರೆ ಇಷ್ಟು ವರ್ಷದಲ್ಲಿ. ಯಾಕೆ ಅದರ ಲಾಭದ ಬೆನಿಫಿಟನ್ನು ಶ್ರೀಸಾಮಾನ್ಯಕ್ಕೆ ಕೊಟ್ಟಿಲ್ಲ? ಸೆಸ್ ಬೆನಿಫಿಟನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ? ಯಾಕೆ ರಷ್ಯಾದಿಂದ ಏನು ಕಡಿಮೆ ಬೆಲೆಗೆ ತೊಗೊಂಡ್ರಲ್ಲ ಅದ್ರ ಬೆನಿಫಿಟನ್ನು ಶ್ರೀಸಾಮಾನ್ಯನಿಗೆ ಕೊಟ್ಟಿಲ್ಲ? ಅದೇ ಉತ್ತರ ಕೊಡಲಿ ಅವರು. ಅದಾದಮೇಲೆ ನಾವು ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೀವಿ. ಇವ್ರು ಮಾಡಿದಾಗೆಲ್ಲ ದೇಶಕ್ಕೆ ಹಿತಕ್ಕೋಸ್ಕರ, ನಾವು ಮಾಡಿದ್ರೆ ಶ್ರೀಸಾಮಾನ್ಯದ ಮೇಲೆ ಬರೆ ಹೊಡೆದಂಗೆ ಅಂತ. ಸರ್, ಈಗ ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎತ್ತಿನ ಗಾಡಿಯಲ್ಲಿ ಮೂಲಕ ಎಲ್ಲ ಬಂದು ಧರಣಿಯನ್ನು ಮಾಡ್ತಾರೆ. ನೋಡಿ, ಬಿ ಜೆ ಪಿಯವರು ಪ್ರೊಟೆಸ್ಟ್ ಮಾಡಲಿ, ಅದವರ ಅಧಿಕಾರ ಇದೆ. ಆ್ಯಸ್ ಆಪೋಸಿಷನ್ ಅವರಿಗೆ ಸರ್ಕಾರಕ್ಕೆ ಸವಾಲು ಕೇಳೋದು ಸಂಪೂರ್ಣವಾದಂಥ ಹಕ್ಕಿದೆ. ಆದರೆ ಜನರ ಸವಾಲುಗಳನ್ನ ಇವ್ರು ಯಾವಾಗ ಉತ್ತರ ಕೊಡ್ತಾರೆ? ಈಗ 97 ರೂಪಾಯಿ ತನಕ ತಂದಿದ್ಯಾರು? ಈಗ ಇನ್ಕ್ರೀಸ್ ಆಗಿರೋದು 3 ರೂಪಾಯಿ. 97 ತನಕ ಬಂದಿದ್ಯಾರು? ಇನ್ಫ್ಲೇಷನ್ ಇವಾಗ ಹೈಯೆಸ್ಟ್ ಇದೆ ನಮ್ಮ ದೇಶದಲ್ಲಿ ಸ್ವತಂತ್ರ ಆದಮೇಲೆ. ಈ ಮಟ್ಟಕ್ಕೆ ಇನ್ಫ್ಲೇಷನನ್ನು ತಂದಿದ್ಯಾರು? ಮತ್ತು 2023-24 ಇಸ್ವಿನಲ್ಲಿ ಎಲ್ಲ ತೈಲ ಕಂಪನಿಗಳ ಪ್ರಾಫಿಟ್ಟು 82,000 crores ಇದೆ. ಅದ್ರ ಬೆನಿಫಿಟ್ ಏನಾದರೂ ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರಾ ಕೇಂದ್ರ ಸರ್ಕಾರದವರು? ಸೆಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದ್ರದ್ದು ಏನಾದರೂ ಬೆನಿಫಿಟ್ ನಮ್ಗೆ ಕೊಟ್ಟಿದ್ದಾರಾ? ಈ ರಷ್ಯಾಯಿಂದ $3.6 ಬಿಲಿಯನ್ ನೀವು ಲಾಭ ಮಾಡಿದ್ದೀರಾ. ಏನು, ರಷ್ಯಾಯಿಂದ ನೀವು ಕಡಿಮೆ ಬೆಲೆಯಿಂದ ತೊಗೊಂಡಿದ್ದಕ್ಕೆ ಅದು ಏನಾದರೂ ಲಾಭ ನೀವು ಶ್ರೀಸಾಮಾನ್ಯನಿಗೆ ಕೊಟ್ಟಿದ್ದೀರಾ? ಇವೆಲ್ಲ ಯಾವಾಗ ಉತ್ತರ ಕೊಡ್ತಾರೆ? ಮತ್ತು ಇವತ್ತು ಆಂಧ್ರದಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿ ಎಷ್ಟಿದೆ? ಅಲ್ಲಿ 105, 106 ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸ್ನಲ್ಲಿ 110 ರೂಪಾಯಿ ತನಕ ಪ್ರತಿ ಲೀಟ್ರ್ ಹೋಗಿದೆ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈಗ ಇವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಟಲಿಕ್ಕೆ ದುಡ್ಡು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಇವರು ನಮಗೆ ವಾದ ಮಂಡಿಸ್ತಾರೆ. ನಾವು ಬೆಲೆ ಏರಿಕೆ ಮಾಡಿದಾಗ ಅದನ್ನು ಭಾಳ ವರ್ಷದ ಆದಮೇಲೆ ಅದು ಯಾರಿಗೋಸ್ಕರ ಹೋಗ್ತಾ ಇದೆ? ನೀವು ಮಾಡಿದಾಗ ದೇಶ ಕಟ್ಟಲಿಕ್ಕೆ, ನಾವು ಮಾಡಿದ್ರೆ ದೇಶ ಹಾಳಾಗುತ್ತಾ? ಇದ್ರ ಬಗ್ಗೆನೂ ಉತ್ತರ ಕೊಡಲಿ ಅವರು. ಇದ್ರದ್ದು ಸಂಪೂರ್ಣವಾಗಿ ಏನು ಅಂಕಿಅಂಶಗಳಿದೆ ನಾಳೆ ನಾನು ಎಲ್ಲ ತಮ್ಮ ಮುಂದೆ ಇಡ್ತೀನಿ. ಆದರೆ ಈ ಪ್ರಶ್ನೆಗಳಿಗೆ ಕೂಡ ಅವರು ಉತ್ತರ ಕೊಡಲಿ.
ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳೋಕೆ ನೋಡಿ, ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರಿಗೆ ಇರ್ಬೋದು, ಫಲಾನುಭವಿಗಳು ಯಾರು ಸರ್? ಕನ್ನಡಿಗರು ತಾನೆ. ದುಡ್ಡು ಏನು ಯಾರು ಸಿದ್ದರಾಮಯ್ಯ ಅವರು ಮನೆಗೆ ತೊಗೊಂಡು ಹೋಗ್ತಾರಾ? ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ತೊಗೊಂಡು ಹೋಗ್ತಾರಾ? ಎಲ್ಲನೂ ಕೂಡ ರಾಜ್ಯ ಕಟ್ಟೋದಕ್ಕೆ ಉಪಯೋಗ ಆಗುವಂಥ ಕಾಮಗಾರಿಗಳೇ ತೊಗೋಬೇಕಲ್ವಾ? ಬಿ ಜೆ ಪಿಯವ್ರು ಫಸ್ಟ್ ಹೇಳಿ, ಯಾಕೆ ಇಷ್ಟೊಂದು ಲಾಭ ಮಾಡಿದ್ರಲ್ಲ, ಏನು IOCL ಇರ್ಬೋದು, BPCL ಇರ್ಬೋದು, ನಿಮ್ಮ HP ಕಂಪನಿ ಇರ್ಬೋದು, ಎಲ್ಲ ಈ ಆಯಿಲ್ ಕಂಪನೀಸು ಇಷ್ಟೊಂದು ಲಾಭ ಮಾಡಿದ್ದಾರೆ ಇಷ್ಟು ವರ್ಷದಲ್ಲಿ. ಯಾಕೆ ಅದರ ಲಾಭದ ಬೆನಿಫಿಟನ್ನು ಶ್ರೀಸಾಮಾನ್ಯಕ್ಕೆ ಕೊಟ್ಟಿಲ್ಲ? ಸೆಸ್ ಬೆನಿಫಿಟನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ? ಯಾಕೆ ರಷ್ಯಾದಿಂದ ಏನು ಕಡಿಮೆ ಬೆಲೆಗೆ ತೊಗೊಂಡ್ರಲ್ಲ ಅದ್ರ ಬೆನಿಫಿಟನ್ನು ಶ್ರೀಸಾಮಾನ್ಯನಿಗೆ ಕೊಟ್ಟಿಲ್ಲ? ಅದು ಉತ್ತರ ಕೊಡಲಿ ಅವರು. ಅದಾದಮೇಲೆ ನಾವು ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೀವಿ. ಇವ್ರು ಮಾಡಿದಾಗೆಲ್ಲ ದೇಶಕ್ಕೆ ಹಿತಕ್ಕೋಸ್ಕರ, ನಾವು ಮಾಡಿದ್ರೆ ಶ್ರೀಸಾಮಾನ್ಯದ ಮೇಲೆ ಬರೆ ಹೊಡೆದಂಗೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.